ಎಲ್ಲರಿಗೂ ನಮಸ್ಕಾರ. 15ನೇ ತಾರೀಕು ಜುಲೈ 2026ರಿಂದ 12 ಆಗಸ್ಟ್ 2026ರವರೆಗೂ ಆಷಾಢ ಮಾಸ ಇದೆ. ಈ ಆಷಾಢ ಮಾಸ ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಪ್ರಾಮುಖ್ಯತೆಯನ್ನು ವಹಿಸ್ಕೊಂಡಿದೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದರೆ, ಆಷಾಢ ಮಾಸದಲ್ಲೇ ಪರಮಶಿವ ಪಾರ್ವತಿಗೆ ಅಮರತ್ವ ರಹಸ್ಯ ಹೇಳಿಕೊಟ್ಟಿರತಕ್ಕಂಥದ್ದು. ಆಷಾಢ ಮಾಸದಲ್ಲೇ ಗಂಗೆ ಮಾತೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿರತಕ್ಕಂಥದ್ದು. ಅಮರನಾಥ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಆಷಾಢ ಮಾಸದಲ್ಲೇ ಪ್ರಾರಂಭ ಆಗುವುದು. ಬಲಿಚಕ್ರವರ್ತಿ ಶಾಂಡಿಲ್ಯ ವ್ರತನ ಈ ಒಂದು ತಿಂಗಳಿನಲ್ಲೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಈ ಆಷಾಢ ಮಾಸದಲ್ಲಿ ಯಾರೆಲ್ಲ ಅಮ್ಮನವ್ರನ್ನ ಪೂಜೆ ಮಾಡ್ತಾರೆ ಅವರಿಗೆ ವಿಶೇಷವಾದ ಅನುಗ್ರಹ ಆಗೋದು ಈ ಒಂದು ತಿಂಗಳಿನಲ್ಲಿ. ಇದಿಷ್ಟು ಕಾರಣಗಳಿಗೆ ಆಷಾಢ ಮಾಸ ಬಹಳ ಪವಿತ್ರವಾಗಿರತಕ್ಕಂಥ ಮಾಸ ಮತ್ತು ಪೂಜೆ ಹೋಮ ಹವನಗಳಿಗೆ ಹೇಳಿಕೊಟ್ಟಿರ್ತಕ್ಕಂಥ ಮಾಸ. ಹಾಗಾದರೆ ಇಂತಹ ಬಹಳ ಪ್ರಾಮುಖ್ಯತೆ ಇರತಕ್ಕಂಥ ಆಷಾಢ ಮಾಸದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬಹುದು ಮತ್ತು ಯಾವೆಲ್ಲ ಕೆಲಸ ಮಾಡಬಾರದು ಅನ್ನೋದ್ರ ಬಗ್ಗೆ ನೋಡೋಣ. ಬಹಳ ಮುಖ್ಯವಾಗಿ ಯಾವ ಕೆಲಸ ಮಾಡಬಾರದು ಅಂತಂದರೆ, ಹೊಸ ವಾಹನ ಖರೀದಿ, ಭೂಮಿಗೆ ಸಂಬಂಧಪಟ್ಟಿದ್ದು, ಆಸ್ತಿ ಪಾಸ್ತಿ, ಜಮೀನು, ಯಾವುದೇ ಕಾರಣಕ್ಕೂ ಮಾತುಕತೆ ಆಡೋದು, ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಖರೀದಿ ಮಾಡೋದು ಈ ಆಷಾಢ ಮಾಸದಲ್ಲಿ ಮಾಡೋವಾಗಿಲ್ಲ. ಶುಭ ಸಮಾರಂಭಗಳು, ವಿವಾಹ, ನಿಶ್ಚಿತಾರ್ಥ, ಉಪನಯನ, ನಾಮಕರಣ, ಗೃಹ ಪ್ರವೇಶ ಮುಂತಾದ ಯಾವುದೇ ಶುಭ ಸಮಾಚಾರಗಳನ್ನು ಆಷಾಢ ಮಾಸದಲ್ಲಿ ಸಂಪೂರ್ಣವಾಗಿ ನಿಷಿದ್ಧ ಮಾಡಲಾಗಿದೆ. ಹೊಸ ಉದ್ಯಮ ಅಥವಾ ಯಾರಾದರೂ ಉದ್ಯೋಗ ಬದಲಾವಣೆ ಮಾಡಬೇಕಂತಂದರೆ, ಅಂದರೆ ಒಂದು ಕಂಪ್ನಿಯಿಂದ ಬೇರೆ ಕಂಪ್ನಿಗೆ ಹೋಗ್ಬೇಕಂತಂದರೆ ಈ ಆಷಾಢ ಮಾಸದಲ್ಲಿ ನಿಷಿದ್ಧ ಮಾಡಲಾಗಿದೆ. ಆಷಾಢ ಮಾಸದಲ್ಲಿ ಯಾವುದೇ ಹೊಸ ಉದ್ಯೋಗ ಆಗಿರತಕ್ಕಂಥದ್ದು ಅಥವಾ ಹೊಸ ಉದ್ಯಮಗಳನ್ನು ಪ್ರಾರಂಭ ಮಾಡುವಾಗಿಲ್ಲ. ಆದಷ್ಟು ದೂರ ಪ್ರಯಾಣನ ನಿಷಿದ್ಧ ಮಾಡೋದು ಬಹಳ ಮುಖ್ಯ ಆಗಿರತಕ್ಕಂಥದ್ದು. ಸಾಯಂಕಾಲ 8 ಗಂಟೆ ನಂತರ ಹೊರಗಡೆ ಹೋಗೋದನ್ನ ವಿಸರ್ಜನೆ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಪ್ರಮುಖವಾಗಿ ಈ ಒಂದು ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಆದಷ್ಟು ಜಾಗ್ರತೆಯಿಂದ ಇರೋದು ಬಹಳ ಮುಖ್ಯ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ಯಾರೇ ಹೆಣ್ಣು ಮಕ್ಕಳು ಇದ್ದರೂ ಅವರ ಮೇಲೆ ಒಂದು ಗಮನ ಇಡೋದು ಬಹಳ ಮುಖ್ಯ. ಯಾಕೆ ಅಂತಂದರೆ, ಈಗ 15ನೇ ತಾರೀಕು ಜುಲೈಯಿಂದ ನೆಕ್ಸ್ಟ್ 12ನೇ ತಾರೀಕು ಆಗಸ್ಟ್ವರೆಗೂ ಬರತಕ್ಕಂತಹ ತಿಥಿಗಳು ಮತ್ತು ನಕ್ಷತ್ರಗಳು ಅಷ್ಟೊಂದು ಅನುಕೂಲವಾಗಿಲ್ಲ. ಈ ಒಂದು ಆಷಾಢ ಮಾಸದಲ್ಲಿ ಆದಷ್ಟು ಅವಿವಾಹಿತ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಗಮನ ಕೊಡೋದು ಪ್ರಮುಖವಾಗಿರತಕ್ಕಂಥ ವಿಷಯ ಆಗಿರುತ್ತೆ. ಬೆಳಗ್ಗೆ ಹೊತ್ತು ಮಲ್ಕೊಳ್ಳೋದು ಈ ಒಂದು ಆಷಾಢ ಮಾಸ ಸಂಪೂರ್ಣವಾಗಿ ನಿಷಿದ್ಧ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಹಗಲಿನಲ್ಲಿ ಮಲಗಬಾರದು. ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಎದ್ದು ತಮ್ಮ ಇಷ್ಟದೇವರು, ತಮ್ಮ ಕುಲದೇವರುಗಳನ್ನು ಆರಾಧನೆ ಮಾಡೋದ್ರಿಂದ ಆಷಾಢ ಮಾಸದಲ್ಲಿ ವಿಶೇಷವಾದ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಆಷಾಢ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಸಾಲನ ತಗೊಳ್ಳೋದು, ಸಾಲನ ಕೊಡೋದು ಮಾಡಬಾರದು. ಈ ಆಷಾಢ ಮಾಸದಲ್ಲಿ ಯಾರು ಸಾಲ ತಗೊಂಡ್ರೆ ಅದನ್ನು ತೀರ್ಸೋಕ್ಕೆ ಬಹಳ ಕಷ್ಟಪಡಬೇಕಾಗತ್ತೆ. ಮತ್ತು ಯಾರು ಸಾಲ ಕೊಟ್ಟರೆ ಅಷ್ಟೇ ನಿಮಗೂ ಸಹ ಹಣ ಹಿಂತಿರುಗಿ ಬರಲ್ಲ. ಕೋರ್ಟ್ ಕೇಸ್ ಕಚೇರಿ ಅಂತ ಹಳಿಬೇಕಾಗುತ್ತೆ. ಆ ಕಾರಣಕ್ಕೆ ಆಷಾಢ ಮಾಸದಲ್ಲಿ ಸಂಪೂರ್ಣವಾಗಿ ಹಣಕಾಸಿನ ವ್ಯವಹಾರ ಬಗ್ಗೆ ಆದಷ್ಟು ಜೋಪಾನವಾಗಿರಿ. ಯಾರೆಲ್ಲ ಫೈನಾನ್ಸ್ ಮಾಡ್ತಾ ಇರ್ತೀರಾ ಅಥವಾ ಬ್ಯಾಂಕಿಂಗಲ್ಲಿ ಇರ್ತೀರಾ ಅದ್ರ ಬಗ್ಗೆ ತಾವು ಗಮನ ಕೊಡಿ. ಆದಷ್ಟು ಜಾಗ್ರತೆಯಿಂದ ಇರೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಇದಿಷ್ಟು ಆಷಾಢ ಮಾಸದಲ್ಲಿ ಸಂಪೂರ್ಣವಾಗಿ ನಿಷಿದ್ಧ ಮಾಡಿರ್ತಕ್ಕಂಥ ಕಾರ್ಯಗಳು. ಹಾಗಾದರೆ ಯಾವೆಲ್ಲ ಕೆಲಸಗಳನ್ನು ಆಷಾಢ ಮಾಸದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಪ್ರಮುಖವಾಗಿ ಆಷಾಢ ಮಾಸದಲ್ಲಿ ಅಮ್ಮನವರ ಆರಾಧನೆ ಮಾಡೋದು, ಅಮ್ಮನವರ ದೇವಸ್ಥಾನಗಳಿಗೆ ಹೋಗೋದು, ಹರಕೆಗಳನ್ನು ತೀರಿಸ್ಕೊಳ್ಳೋದು ಮತ್ತು ಸೇವೆಗಳನ್ನು ಮಾಡಿಸೋದು ಬಹಳ ಮುಖ್ಯ. ಅದರಲ್ಲೂ ಪ್ರಮುಖವಾಗಿ ಚಾಮುಂಡೇಶ್ವರಿ, ಮೂಕಾಂಬಿಕೆ ದೇವರು, ಅನ್ನಪೂರ್ಣೇಶ್ವರಿ ದೇವರು ಮತ್ತು ಮಧುರೆ ಮೀನಾಕ್ಷಿ ದೇವರನ್ನ ದೇವಸ್ಥಾನಕ್ಕೆ ಹೋಗೋದು, ಅನುಗ್ರಹ ಪಡ್ಕೊಳ್ಳೋದ್ರಿಂದ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ವಿಶೇಷವಾದ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಈಗ ಆಷಾಢ ಮಾಸದಲ್ಲಿ ಬರತಕ್ಕಂತಹ ವಿಶೇಷ ದಿನಗಳ ಬಗ್ಗೆ ನೋಡೋಣ. ನೋಡಿ, ಇಲ್ಲಿ ಪ್ರಮುಖವಾಗಿ 4 ಆಷಾಢ ಶುಕ್ರವಾರಗಳು ಬರುತ್ತೆ. ಒಂದು 17ನೇ ತಾರೀಕು, 24ನೇ ತಾರೀಕು, 31ನೇ ತಾರೀಕು ಮತ್ತು 7ನೇ ತಾರೀಕು. ಈ 4 ಆಷಾಢ ಶುಕ್ರವಾರ ದಿನ ತುಪ್ಪದ ದೀಪ ಅಥವಾ ನಿಂಬೆಹಣ್ಣಿನ ತುಪ್ಪದ ದೀಪ ಅಮ್ಮನವರ ದೇವಸ್ಥಾನದಲ್ಲಿ ಅಥವಾ ಚೌಡೇಶ್ವರಿ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ವಿಶೇಷವಾದ ಅನುಗ್ರಹ ಮತ್ತು ತಮ್ಮ ಇಷ್ಟ ಸಂಕಲ್ಪ ಕಾರ್ಯಗಳು ನೆರವೇರುತ್ತೆ. 23ನೇ ತಾರೀಕು ಜುಲೈ ಮೈಸೂರಿನ ಒಂಟಿಕೊಪ್ಪಲಿನ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ರಥೋತ್ಸವ ಇದೆ. ಅದು ಬಹಳ ವಿಶೇಷವಾಗಿರತಕ್ಕಂಥ ದಿನ. 28ನೇ ತಾರೀಕು ಚಾಮರಾಜನಗರದ ಚಾಮರಾಜೇಶ್ವರ ದೇವರ ರಥೋತ್ಸವ ಇದೆ. ಬಹಳ ವಿಜೃಂಭಣೆಯಿಂದ ನಡೀತೆ. ಅದರಲ್ಲಿ ಪಾಲ್ಗೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. 29ನೇ ತಾರೀಕು ವ್ಯಾಸ ಹುಣ್ಣಿಮೆ ಇದೆ. ಬಹಳ ವಿಶೇಷವಾಗಿರತಕ್ಕಂಥ ಹುಣ್ಣಿಮೆ ಇದು ಮತ್ತು ಇದನ್ನು ಗುರು ಪೌರ್ಣಿಮೆ ಅಂತಲೂ ಸಹ ಕರೀತಾರೆ. ಅವತ್ತಿನ ದಿನ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹಾಲನ್ನು ಕೊಡೋದು ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹನ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. 2ನೇ ತಾರೀಕು ಆಗಸ್ಟ್ ಸಂಕಷ್ಟಹಾರ ಚತುರ್ಥಿ ಇದೆ. ಎಲ್ಲರೂ ಕಡ್ಡಾಯವಾಗಿ ಈ ಒಂದು 2ನೇ ತಾರೀಕು ಬರತಕ್ಕಂತಹ ಚತುರ್ಥಿನ
ವ್ರತಾಚರಣೆ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಮತ್ತು 4ನೇ ತಾರೀಕು ಆಗಸ್ಟ್ ಚಾಮುಂಡೇಶ್ವರಿ ದೇವಿಯ ಜನ್ಮೋತ್ಸವ ಇದೆ. ಅವತ್ತಿನ ದಿನ ಅನ್ನದಾನ ಮಾಡೋದು, ಉಪವಾಸ ವ್ರತಗಳನ್ನು ಮಾಡೋದ್ರಿಂದ ಚಾಮುಂಡಿ ದೇವರ ಒಂದು ಸಂಪೂರ್ಣ ಅನುಗ್ರಹ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಅನುಗ್ರಹ ಪ್ರಾಪ್ತಿಯಾಗುತ್ತೆ. 7ನೇ ತಾರೀಕು ಆಗಸ್ಟ್ ಬೆಂಗಳೂರಿನ ಕುಮಾರಸ್ವಾಮಿ ಶೈಲದಲ್ಲಿ ಆಡಿ ಕೃತಿಕೋತ್ಸವ ಮಾಡ್ತಾರೆ. ಇದು ಬಹಳ ವಿಶೇಷವಾಗಿ ಮತ್ತು ವಿಜೃಂಭಣೆಯಿಂದ ಮಾಡ್ತಾರೆ. ಈ ಒಂದು ದೇವಸ್ಥಾನದಲ್ಲಿ ಅವತ್ತಿನ ದಿನ ಹೋಗೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕೊನೆಯದಾಗಿ 12ನೇ ತಾರೀಕು ಆಗಸ್ಟ್ ಆಷಾಢ ಮಾಸದ ಕೊನೆಯ ದಿನ, ಅವತ್ತು ಜ್ಯೋತಿರ್ಭೀಮ ಅಮಾವಾಸ್ಯೆ ಇದೆ. ಅವತ್ತಿನ ದಿನ ಸುಮಂಗಲಿಯರು ಈಶ್ವರನ ಆರಾಧನೆ ಮಾಡೋದು ಮತ್ತು ಈಶ್ವರ ದೇವಸ್ಥಾನಕ್ಕೆ ಹಾಲಾಭಿಷೇಕ, ರುದ್ರಾಭಿಷೇಕ ಮತ್ತು ಬಿಲ್ವಪತ್ರ ಅರ್ಚನೆ ಮಾಡಿಸೋದ್ರಿಂದ ತಮಗೆ ದೀರ್ಘ ಸುಮಂಗಲಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಒಂದು ಆಷಾಢ ಮಾಸ ಪ್ರಾರಂಭ ಮತ್ತು ಅಂತ್ಯ ಆಗುವಂಥ ನಕ್ಷತ್ರಗಳು ಅಷ್ಟೊಂದು ಅನುಕೂಲವಾಗಿ ಇಲ್ಲದಿರೋದ್ರಿಂದ ತಮ್ಮ ಮನೆಯಲ್ಲಿರತಕ್ಕಂಥ ಹೆಣ್ಣುಮಕ್ಕಳ ಬಗ್ಗೆ ಆದಷ್ಟು ಗಮನ ಕೊಡಿ. ಇದಿಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಭುವನೇಶ್ವರಿ.